ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ ಇಂಡಿಯನ್ ಆಯಿಲ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, ಎಚ್ಚರಿಕೆ ಅನ್ನೋದಕ್ಕಿಂತ ಅದು ಮುನ್ನೆಚ್ಚರಿಕೆ ಅಂತಲೇ ಹೇಳ್ಬೋದು. ಹಾಗಾದರೆ ಆ ಮುನ್ನೆಚ್ಚರಿಕೆ ಏನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು ಸ್ನೇಹಿತರೆ, ಈಗ ಬೇಸಿಗೆಗಾಲ ಇರೋದ್ರಿಂದ ಬಿಸಿಲು ಕೂಡ ಜಾಸ್ತಿ ಇದೆ. ಟೆಂಪ್ರೇಚರ್ 35ರಿಂದ 40ವರೆಗೂ ಇದೆ. ಹಾಗಾಗಿ ಇಂಡಿಯನ್ ಆಯಿಲ್ ಈ ಎಚ್ಚರಿಕೆಯನ್ನು ನೀಡಿದೆ. ಹಾಗಾದರೆ ಇಂಡಿಯನ್ ಆಯಿಲ್ ಕೊಟ್ಟಿರುವ ಎಚ್ಚರಿಕೆ ಏನು ಅಂತ ನೋಡೋದಾದರೆ, ಮುಂದಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುವ ಕಾರಣ ನಿಮ್ಮ ವಾಹನಕ್ಕೆ ಗರಿಷ್ಠ ಮಿತಿಯೊಳಗೆ ಪೆಟ್ರೋಲನ್ನು ತುಂಬಿಸಬೇಡಿ. ಅಂದರೆ ನಿಮ್ಮ ಗಾಡಿಗೆ ಏನು ಪೆಟ್ರೋಲ್ ತುಂಬಿಸ್ತಾ ಇದ್ದೀರಾ ಅಂದರೆ ಫುಲ್ ಟ್ಯಾಂಕ್ ಮಾಡ್ಸೋಕೆ ಹೋಗಬೇಡಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಇದು ಇಂಧನ ಟ್ಯಾಂಕಿನಲ್ಲಿ ಸ್ಫೋಟಕಕ್ಕೆ ಕಾರಣವಾಗಬಹುದು. ಹೌದು ಸ್ನೇಹಿತರೆ, ನೀವೇನಾದರೂ ಒಂದು ವೇಳೆ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನಿಮ್ಮ ಗಾಡಿ ಏನಿದೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ನಿಮ್ಮ ವಾಹನಕ್ಕೆ ಅರ್ಧದಷ್ಟು ಇಂಧನವನ್ನು ತುಂಬಿಸಿ. ಅಂದರೆ ನೀವು ಅರ್ಧ ತುಂಬಿಸಿದ್ರೆ ಸಾಕು, ಫುಲ್ ಟ್ಯಾಂಕ್ ಯಾವತ್ತೂ ಕೂಡ ಮಾಡಿಸೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವೇನಾದ್ರು ಊರ ಕಡೆಗೆ ಹೋಗಬೇಕು, ಎಲ್ಲರೂ ಹೊರಗಡೆ ಹೋಗಬೇಕು ಅನ್ನೋ ಟೈಮಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತೀರಾ. ಅದಕ್ಕೆ ಫುಲ್ ಟ್ಯಾಂಕ್ ಮಾಡ್ಸೋಕೆ ಹೋಗಬೇಡಿ ಸ್ನೇಹಿತರೆ. ಆದಷ್ಟು ಅರ್ಧ ಇಲ್ಲಾಂದರೆ ಮುಕ್ಕಾಲು ಮಾಡಿಸಿ. ಇನ್ನು ನೆಕ್ಸ್ಟು ಎಲ್ಲರೂ ಬಂಕ್ ಸಿಗುತ್ತಲ್ಲ ಅಲ್ಲಿ ಮತ್ತೆ ಫಿಲ್ ಮಾಡಿಸಿ, ಪರವಾಗಿಲ್ಲ. ಹೌದು ಸ್ನೇಹಿತರೆ, ಇಂಡಿಯನ್ ಆಯಿಲ್ ಸೆನ್ಸಸ್ ಮೀಟರ್ ಪ್ರಕಾರ ಈ ವಾರದಲ್ಲಿ ಗರಿಷ್ಠ ಪೆಟ್ರೋಲ್ ತುಂಬಿಸಿದ ಕಾರಣಕ್ಕಾಗಿ 5 ಸ್ಫೋಟಗಳು ನಡೆದಿದೆ. ಅಂದರೆ ಅವರು ಸೆನ್ಸಸ್ ಮೀಟರ್ ಪ್ರಕಾರವಾಗಿ ಏನಾಗಿದೆ ಅಂದರೆ 5 ಸ್ಫೋಟ ನಡೆದಿದೆ. ಈ ಥರ ಫುಲ್ ಟ್ಯಾಂಕ್ ಮಾಡಿಸೋದ್ರಿಂದ 5 ಟ್ಯಾಂಕ್ಗಳು ಬ್ಲಾಸ್ಟ್ ಆಗಿದ್ದಾವೆ. ದಯವಿಟ್ಟು ಪೆಟ್ರೋಲ್ ಟ್ಯಾಂಕನ್ನು ದಿನಕ್ಕೆ 1 ಬಾರಿ ತೆರೆದು ಒಳಗೆ ಅನಿಲವನ್ನು ಬಿಡಿ. ಗಮನಿಸಿ, ದಯವಿಟ್ಟು ಈ ಸಂದೇಶವನ್ನು ನಿಮ್ಮ ಕುಟುಂಬದ ಸದಸ್ಯರಿಗೆ ಮತ್ತು ಎಲ್ಲರಿಗೂ ಕಳಿಸಿ. ಇದರಿಂದ ಜನರು ಈ ಅಪಘಾತದಿಂದ ತಪ್ಪಿಸಬಹುದು. ಹೌದು ಸ್ನೇಹಿತರೆ, ಇಂಡಿಯನ್ ಆಯಿಲ್ ಇದನ್ನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದೆ. ಯಾರೆಲ್ಲ ನೀವು ಗಾಡಿ ಓಡಿಸ್ತಾ ಇದ್ದೀರಾ, ಯಾರೆಲ್ಲ ನಿಮ್ಮ ಚಾಲಕರು ಇದ್ದಾರೆ, ಅವರೆಲ್ಲರಿಗೂ ಕೂಡ ಈ ಥರ ಈ ಸಂದೇಶವನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.